ನೋಡಿ, ನಮ್ಮಲ್ಲಿ 4 ಯುಗ ಇದೆ. ಒಂದು ಕೃತಯುಗ, 2 ತ್ರೇತಾಯುಗ, 3 ದ್ವಾಪರ ಯುಗ, 4 ಕಲಿಯುಗ. ಇಲ್ಲಿ ಒಂದೊಂದು ಯುಗದಲ್ಲಿ ಒಂದೊಂದು ಕಥೆಯನ್ನು ಒಳಗೊಂಡಂತಹ ಕ್ಷೇತ್ರ ಇದೆ. ಸೊ ಕೃತಯುಗ ಅಂದರೆ ಮೊದಲನೇ ಕೃತಯುಗ ಅಂದ್ರೆ ಒಂದೇ, ಸತ್ಯಯುಗ ಅಂದ್ರೆ ಒಂದೇ. ಸೊ ನೀವು ಆಲ್ಮೋಸ್ಟ್ ಆಲ್ ಸತ್ಯಯುಗ ಅಂತ ಕೇಳಿರ್ತೀರಿ. ನೋಡಿ, ಕೃತಯುಗದಲ್ಲಿ ಇಲ್ಲಿ ಶಿವ ಇಲ್ಲಿ ತಪಸ್ ಮಾಡ್ತಾನೆ ಈ ಜಾಗದಲ್ಲಿ. ಅಂದರೆ ನಾವು ಹೋಗುವಂತಹ ಒಂದು ಹೇಮಕೂಟೆ ಬೆಟ್ಟ ಅಂತ ಇದೆ. ಆ ಬೆಟ್ಟದ ಮೇಲೆ ಶಿವ ತಪಸ್ ಮಾಡಬೇಕಾದ್ರೆ ಆಗ ಮನ್ಮಥ ಬಂದು ಶಿವನ ತಪಭಂಗ ಮಾಡ್ತಾನೆ. ಆವಾಗ ಶಿವನಿಗೆ ಕೋಪ ಬಂದು ಮನ್ಮಥನನ್ನು 3ನೇ ಕಡೆಯಿಂದ ಸುಡುವಂಥ ಜಾಗ ಇದು. ಆದ ಕಾರಣಕ್ಕಾಗಿ ಆ ಒಳಗಡಿರ್ತಕ್ಕಂಥ ಶಿವನಿಗೆ ವಿರೂಪಾಕ್ಷ ಅನ್ನುವಂಥ ಒಂದು ಹೆಸರು ಬಂತು. ಸೊ ವಿರು ಅಂದರೆ ವಿಕಾರ ಅಂತ ಹೇಳ್ಬೋದು ನಾವು, ವಿರು ಅಂದರೆ ಶಕ್ತಿ ಅಂತ ಹೇಳ್ಬೋದು, ಅಕ್ಷ ಅಂದರೆ ಕಣ್ಣು. ಸೊ ವಿರು ಪ್ಲಸ್ ಅಕ್ಷ ವಿರೂಪಾಕ್ಷ ಅಂತ ನಾವು ಹೇಳ್ತೀವಿ. ಆ ವಿರೂಪಾಕ್ಷ ದೇವಸ್ಥಾನವನ್ನು ನಾವು ಕೊನೆಯದಾಗಿ ನೋಡ್ತೀವಿ, ಇವತ್ತಿನ ಲಾಸ್ಟ್ ಮೂಮೆಂಟಲ್ಲಿ ನೋಡ್ತೀವಿ. ಅದಾದ ಮೇಲೆ ಅದೇ ಕೃತಯುಗದಲ್ಲಿ ಪಾರ್ವತಿ ಹಂಪೆ ಅಂತಕ್ಕಂಥ ಹೆಸರುಗಳಾಗಿ ಈ ಪ್ರದೇಶದಲ್ಲಿ ಹುಡ್ತಾಳೆ. ಆದ ಕಾರಣಕ್ಕಾಗಿ ಈ ಸ್ಥಳಕ್ಕೆ ಹಂಪೆ ಅಂತ ಹೆಸರು ಬಂತು. ಅಂದರೆ ಇದು ಪಾರ್ವತಿ ಒಂದು ಹೆಸರು ಇದು. ಆ ಹಂಪೆ ಇಲ್ಲಿ ಹುಟ್ಟಿದ ಮೇಲೆ ಶಿವನ ಕುರಿತು ಇಲ್ಲಿ ತಪಸ್ ಮಾಡ್ತಾಳೆ. ಆ ತಪಸ್ ಮಾಡಿರುವಂಥ ಜಾಗ ಎಲ್ಲಿದೆಯಪ್ಪ ಅಂದರೆ ನದಿ ಆ ಕಡೆ ದಡದಲ್ಲಿದೆ. ನಾಳೆ ಹೋದರೆ ಪಂಪಾ ಸರೋವರ ಅಂತ ಅಂಜನಾದ್ರಿ ಬೆಟ್ಟದ ಮುಂದುಗಡೆ ಇದೆ. ಆ ಪಂಪಾ ಸರೋವರದಲ್ಲಿ ಆ ಹಂಪಿ ತಪಸ್ಸನ್ನು ಮಾಡಿಬಿಟ್ಟು ಶಿವನ್ನೇ ಹೊರಬೇಡಿ, ಶಿವನ ಮದುವೆ ಇರುವಂಥ ಜಾಗ ಇದೆ. ಮದುವೆ ಆಗಿರೋದ್ರಿಂದ ಆ ಶಿವನಿಗೆ ಮತ್ತೊಂದು ಹೆಸರು ಬಂತು, ಪಂಪಾಪತಿ ಅಥವಾ ಹಂಪಾಪತಿ ಅಂತ ಬಂತು. ಹಂಪ ಅಂದರೆ ಪಾರ್ವತಿ, ಪತಿ ಅಂದರೆ ಹಸ್ಬೆಂಡ್, ಹಾಗಾಗಿ ಹಂಪಾಪತಿ ಅಂತ ಬಂತು. ಅದಕ್ಕೆ ಪಾ ಮತ್ತು ಹಾನ ಕನ್ವರ್ಟ್ ಮಾಡಿ ಆಮೇಲೆ ಇದು ಹಂಪಿ ಅಂತ ಆಯಿತು ಅಂತ ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಇದಕ್ಕೆ ಪಂಪಾ ಕ್ಷೇತ್ರ ಅಂತ ಕೂಡ ನಾವು ಹೇಳ್ಬೋದು. ಅದಕ್ಕಿಂತ ಮುಂಚೆ ನೀವೆಲ್ಲ ರೈಟ್ ಸೈಡ್ನಲ್ಲಿ ಒಂದು ದೊಡ್ಡ ಕೆರೆ ಕಾಣ್ತಾ ಇದೆ ನೋಡಿ. ನೋಡಿ, ಈ ಕೆರೆ ಬಂದು ವಿಜಯನಗರ ಕಾಲದಲ್ಲಿ ಹಾಗೆ ವಿಜಯನಗರ ಸಾಮ್ರಾಜ್ಯರು ಈ ದೊಡ್ಡ ಕೆರೆ ನಿರ್ಮಾಣ ಮಾಡಿ ಇಲ್ಲಿಂದ ನೀರನ್ನು ತೊಗೊಂಡಿದ್ದಾರೆ ಪ್ಯಾಲೇಸ್ ಏರಿಯಾಗೆ. ಸೊ ನಾವು ನೆಕ್ಸ್ಟ್ ಪ್ಯಾಲೇಸ್ ಏರಿಯಾಗೆ ಹೋಗ್ತೀವಿ. ಆ ನೀರು ಎಲ್ಲಿ ಬರುತ್ತೆ ಏನಂತ ನಿಮಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಹಾಗಾಗಿ ದೊಡ್ಡ ಕೆರೆ ಸುಮಾರು 740 ಎಕರೆ ಇರುವಂಥ ಕೆರೆ ಇದೆ. ಆ ಅಕ್ಕಪಕ್ಕದವರೆಲ್ಲ ಸ್ವಲ್ಪ ಅಕ್ವೈರ್ ಮಾಡಿಬಿಟ್ಟು ಈಗ 450 ಎಕರೆ ಉಳ್ಕೊಂಡಿದೆ. ಅದರಲ್ಲಿ ದೊಡ್ಡ ಕೆರೆನ ನಾವು ನೋಡ್ಬೋದು. ಬಟ್ ಈ ಕೆರೆ ವಿಶೇಷ ಏನಪ್ಪ ಅಂದರೆ ಯಾವಾಗಲೂ ನೀರು ಇರುತ್ತೆ ಇದರಲ್ಲಿ. ಮತ್ತೆ ಹೋಗಿ ನಾವು ನೋಡೇ ಇಲ್ಲ. ಹಾಂ, ದೊಡ್ಡ ಕೆರೆ ಕಮಲಾಪುರ ಕೆರೆ ಅಂತ ಹೇಳ್ಬೋದು ನಾವು, ಅಥವಾ ಕಮಲದ ಕೆರೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಕಮಲದ ಕೆರೆ ಅಂತ ಯಾಕೆ ಕರೀತಾರೆ ಜಾಸ್ತಿ ವಿಜಯನಗರ ಕಾಲದಲ್ಲಿ ಸ್ವಲ್ಪ ಹೂಗಳನ್ನೆಲ್ಲ ಬೆಳೆಸ್ತಾ ಇದ್ರು. ಸೊ ಇಲ್ಲಿರುವಂಥ ರಾಜರಿಗೆ ರಾಣಿಯರಿಗೆ ಪೂಜೆ ಮಾಡೋಕ್ಕೋಸ್ಕರ ಒಯ್ಯುವಂತಹ ಜಾಗ. ಆಮೇಲೆ ಇದು ಕುಡಿಲಿಕ್ಕೆ ಭಾಳ ಯೋಗ್ಯವಾಗಿ ಆಗಿರುವಂಥದ್ದು. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ನಮಗೆ ಮೈನಿಂಗ್ ಎಲ್ಲ ಬೆಟ್ಟ ಇದೆ, ಜಾಸ್ತಿ ಏನಪ್ಪ ಅಂದರೆ ಮಿನರಲ್ ವಾಟರ್ ಇದೆ. ಹಾಗಾಗಿ ಇದು ಭಾಳ ಒಳ್ಳೆ ಸ್ವೀಟ್ ವಾಟರ್ ಕೂಡ ಇದೆ. ಹಾಗಾಗಿ ಸೊ ಇದನ್ನು ಕಮಲ ಕೆರೆ ಅಂತ ಹೇಳ್ತೀವಿ. ನೋಡಿ, ಕೃತಯುಗ ಆಯಿತು. ಈಗ ನೆಕ್ಸ್ಟ್ ನಾವು ಕ್ಷೇತ್ರಕ್ಕೆ ಹೋಗೋಣ. ಕ್ಷೇತ್ರಕ್ಕೆ ಹೋಗೋದ ಮುಂಚೆ ನಾವು ಈ ಕಮಲಾಪುರ ಬಂತು. ಸೊ ಟಿಫಿನ್ ಮಾಡಿಕೊಂಡ್ರೆ ಮತ್ತೆ ನಾನು ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ. ಸೆಟ್ಟಿ ಹೋಟ್ಲಿಗೆ ಹೋಗೋಣ, ಅಲ್ಲಿದ್ರೆ ಅಂತ ಹೇಳ್ತೀನಿ ಬಿಡಿ ಅಲ್ಲಿ